ನಾಳೆ ಕರ್ನಾಟಕ ಹೈಕೋರ್ಟ್ನ ಮಹತ್ವದ ತೀರ್ಪಿನ ನಿರೀಕ್ಷೆಯ ಹೊತ್ತಲ್ಲೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆರ್ಸಿಬಿ ಆಟಗಾರರ ಸನ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ, ವಿಶೇಷವಾಗಿ ವಿಧಾನಸೌಧದ ಮೆಟ್ಟಿಲಲ್ಲಿ ನಡೆದಂತಹ ಸನ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ಹೇಗೆ ಬಂದ್ರು ಈ ಕಾರ್ಯಕ್ರಮಕ್ಕೆ ಅಂತೇಳಿ ಎಲ್ಲರ ಕುತೂಹಲ ಇತ್ತು. ಹೇಗೆ ಬಂದ್ರು ರಾಜ್ಯಪಾಲರು ಅಂತೇಳಿ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನ ಕರೆದಿದ್ದೆ ನಾನು. ಬಟ್ ಯಾರ ಮುಖಾಂತರ ಅಂತ ಹೇಳಿದ್ರೆ ಗೋವಿಂದ ರಾಜು ಈತ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಕೊಡ್ತಾನೆ, ಸರ್ ರಾಜ್ಯಪಾಲರ ಲೈನಲ್ಲಿ ಇದ್ದಾರೆ ಮಾತಾಡಿ ನೀವೇ ಅಂತೇಳಿ. ಆಗ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ಈ ಥರ ಮಧ್ಯಾಹ್ನ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ವಿಧಾನಸೌಧದ ಮೆಟ್ಟಿಲಲ್ಲಿ, ನೀವು ಬರಬೇಕು ಅಂತೇಳಿ ರಾಜ್ಯಪಾಲರಿಗೆ ಆಹ್ವಾನವನ್ನು ಕೊಟ್ಟರು. ಸೊ ರಾಜ್ಯಪಾಲರು ಯಾಕೆ ಬಂದರು ಅಂಥೇಳಿ ಎಲ್ಲರ ಪ್ರಶ್ನೆ ಇತ್ತು. ಇದೊಂದು ಗೊಂದಲ ಇತ್ತು, ಯಾರು ಕರೆದಿದ್ದು ರಾಜ್ಯಪಾಲರನ್ನ ಅಂತ. KCA ಅವರು ಕರೆದ್ರ, ಸರ್ಕಾರದವರೇ ಕರೆದ್ರ, ಇಲ್ಲ ರಾಜ್ಯಪಾಲರೇ ವಿಧಾನಸೌಧದಲ್ಲಿ ಮೆಟ್ಟಿಲಲ್ಲಿ ಕಾರ್ಯಕ್ರಮ ಆಗ್ತಿದೆ ನಾನು ನೋಡ್ಕೊಂಡು ಬರೋಣ ಕೊಯ್ಲಿನ ಅಂತ ಏನಾದರೂ ಬಂದ್ರ ಅಂತೇಳಿ ಗೊಂದಲ ಇತ್ತು. ಸೊ ಈಗ ಕ್ಲಿಯರ್ ಕಟ್ ತಾರ್ಕಿಕ ಅಂತ್ಯ ಸಿಕ್ಕಿದೆ ಆ ಗೊಂದಲಕ್ಕೆ. ಬಟ್ ಮಾಡಿಕೊಟ್ಟಿದ್ದು ಫೋನ್ ಯಾರು? ಗೋವಿಂದ ರಾಜು. ಯಾರನ್ನ ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ವಜಾಗೊಳಿಸಿದ್ರು ಅದೇ ಗೋವಿಂದ ರಾಜು ಫೋನ್ ಮಾಡಿಕೊಟ್ಟಿದ್ದ. ಅಂದರೆ ಈ ಗೋವಿಂದ ರಾಜು ಇದನ್ನಲ್ಲ, ಈತ ಈಸ್ ದ ಮಿಡ್ಲ್ ಮ್ಯಾನ್ ಆಫ್ ಆಲ್ ದಿಸ್ ಮೆಸ್. ಈ ಎಲ್ಲ ಗೊಂದಲಗಳು, ಈ ಎಲ್ಲ ಅವಘಡಗಳ ಮಿಡ್ಲ್ ಮ್ಯಾನ್, ದಲ್ಲಾಳಿ ಯಾರು ಅಂತ ಹೇಳಿದ್ರೆ ಅದು ಮಿಸ್ಟರ್ ಗೋವಿಂದ ರಾಜು. ಸಿದ್ದರಾಮಯ್ಯನವರ ಸುತ್ತ ಗಿರಿಕಿ ಹೊಡಿತಾ ಇದ್ದಂತಹ ರಾಜಕಾರಣಿ, ಕರ್ನಾಟಕ ಒಲಿಂಪಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ. ಸೊ ಸಿದ್ದರಾಮಯ್ಯನವರ ಈ ಸಂಕಟಕ್ಕೆಲ್ಲ ಗೋವಿಂದನೇ ಕಾರಣ. ಸೊ ಮುಖ್ಯಮಂತ್ರಿಗಳು ಇವತ್ತು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಕೇಳೋಣ. ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅದು ಮತ್ತೆ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅಲ್ಲ. ಕ್ರಿಕೆಟ್ ಪ್ಲೇಯರ್ಸ್ಗೆ, RCB ಪ್ಲೇಯರ್ಸ್ಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಇಟ್ಟಿದೆ. ಫೆಲಿಸಿಟೇಷನ್ ಪ್ರೋಗ್ರಾಮ್ ನನಗೆ ಬೆಳಿಗ್ಗೆ ಬಂದು 11:29 ಕರೆದು ರಿಕ್ವೆಸ್ಟ್ ಮಾಡಿದ್ರು. ನಾನು ಒಪ್ಕೊಂಡೆ ಮಾಡಿ ಅಂತ ಹೇಳಿದೆ. ಮತ್ತೆ ಚೀಫ್ ಸೆಕ್ರೆಟರಿನೂ ಫೋನ್ ಮಾಡಿದ್ರು ಮಾಡಿ ಅಂತ ಹೇಳಿದ್ದೆ. ಅದಕ್ಕೆ ಗವರ್ನರ್ ಕೂಡ ಅಟೆಂಡ್ ಮಾಡಿದ್ರು. ಪತ್ರಿಕೆಗಳಲ್ಲೆಲ್ಲ, ಟಿವಿ ಚಾನೆಲ್ಗಳೆಲ್ಲ ಏನ್ ಪ್ರಚಾರ ಆಗ್ಬಿಟ್ಟಿದೆ ಅಂತಂದ್ರೆ ಗವರ್ನರ್ ಅವರಾಗಿದ್ದೇ ಬಂದಿದ್ರು ಅನ್ನೋ ತರ ಆಗ್ಬಿಟ್ಟಿದೆ. ಇಟ್ಸ್ ನಾಟ್ ಕರೆಕ್ಟ್. ಗೋವಿಂದ ರಾಜು ಅಂತ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಅವರು ಫೋನ್ ಮಾಡಿಕೊಟ್ರು ನನಗೆ, ಗವರ್ನರ್ ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದು. ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದು ಗವರ್ನರ್ ಬಂದಿದ್ದೀನಿ. ಫೆಲಿಸಿಟೇಷನ್ ಪ್ರೋಗ್ರಾಮ್ 20 ನಿಮಿಷದಲ್ಲಿ ಮುಗಿದೋಯ್ತು. ಮಳೆ ಬಂದ್ಬಿಡ್ತು, ಅವರು ಹೊರಟೋದ್ರು, ನಾನು ಮನೆಗೆ ಹೋದೆ. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಡ್ ಅವತ್ತು. ಯಾಕಂದ್ರೆ ಪತ್ರಿಕೆಗಳಲ್ಲೆಲ್ಲ, ಟಿವಿ ಚಾನೆಲ್ಗಳೆಲ್ಲ ಗವರ್ನರ್ ಯಾರು ಕರೀಲಿಲ್ಲ, ಅವರಾಗಿದ್ದೆ ಬಂದಿದ್ರು ಅಂತ ಬಂದಿದ್ದಾರೆ. ಕ್ಲಾರಿಫಿಕೇಶನ್. ಗೋವಿಂದ ರಾಜು ಫೋನ್ ಮಾಡಿ ಕೊಟ್ಟರು ನನಗೆ, ಗವರ್ನರ್ಗೆ. ನಾನು ಹೋಗ್ತಾ ಇದ್ದೀನಿ ವಿಧಾನಸೌಧದ ಮುಂದೆ ನಡೀತಕ್ಕಂಥ ಪ್ರೋಗ್ರಾಮ್ಗೆ, ನೀವು ಬರ್ರಿ ಅಂತ ನಾನೇ ಕರೆದೆ. ಯಾರು ಅದು ನನ್ಗೆ ಗೊತ್ತಿಲ್ಲ, ಅದು ಯಾರು ಕರೆದಿದ್ರು ನನ್ಗೆ ಗೊತ್ತಿಲ್ಲ. ನಾನ್ ಕರೆದೆ, ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಕರೆದೆ. ಹೇಳೋದು ಅರ್ಥ ಆಯ್ತಲ್ಲ ನಿಮ್ಗೆ? ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ. ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅದು ಮತ್ತೆ ಸರ್ಕಾರ ಆಯೋಜಿಸಿದ ಕಾರ್ಯಕ್ರಮ ಅಲ್ಲ. ಯಾರಿಗೆ ನಂಗೆ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ನಾನು ಗೋವಿಂದ ರಾಜು ಫೋನ್ ಮಾಡಿ ಕೊಟ್ಟೆ ಗವರ್ನರ್ಗೆ.
ಗವರ್ನರ್ಗೆ ನಾನು ಹೋಗ್ತಾ ಇದ್ದೀನಿ ಫಂಕ್ಷನ್ಗೆ, ನಾಟ್ ಎ ಗವರ್ಮೆಂಟ್ ಫಂಕ್ಷನ್, ಫಂಕ್ಷನ್ ಅರೇಂಜ್ಡ್ ಬೈ KSCA and RCB. I am going there. ನೀವು ಬರ್ರಿ ಅಂತ ಕರೆದ್ರೆ ಆಯ್ತಾ. I hope that I myself made very clear. ಬಹುತೇಕರು ವಿಧಾನಸೌಧ ಮುಂಭಾಗ ಕಾರ್ಯಕ್ರಮ ಆಯೋಜನೆ ಮಾಡಿದ ಕಾರಣ ಅದು ಸರ್ಕಾರಿ ಕಾರ್ಯಕ್ರಮ ಅಂತಾನೆ ಭಾವಿಸಿದ್ದಾರೆ. ಅದು ಸತ್ಯ ಸುಳ್ಳ ಸರ್? ನೋಡಪ್ಪ, ಅವನೇತು ನೀನು ಏನ್ ಅವಶ್ಯಕತೆ ಅನ್ನೋದು ನನಗೆ ಗೊತ್ತಿರಲ್ಲ. ಬಟ್ ನನಗೆ ಬೆಳಿಗ್ಗೆ 11:29 ಶಂಕರ್ ಮತ್ತೆ ಜಯರಾಮ್ ಅವರಿಬ್ರು ಬಂದ್ರು. ಮತ್ತೆ RCB ಅವರು ಯಾರೋ ಗೊತ್ತಿಲ್ಲ ನನಗೆ, ಇವರಿಬ್ರು ಗೊತ್ತಿದ್ದವರು ಕರೆದರು ನನಗೆ. ಅವ್ರು ರಿಕ್ವೆಸ್ಟ್ ಮಾಡಿದ್ರು ಫಂಕ್ಷನ್ಗೆ ಅಟೆಂಡ್ ಮಾಡಿ ಸರ್ ಅಂತ. ನಾನು ಅಟೆಂಡ್ ಕ್ರಿಕೆಟ್ ಪ್ಲೇಯರ್ಸ್ಗೆ. ಸೊ ಸಿದ್ದರಾಮಯ್ಯನವರು ಕ್ಲಿಯರ್ ಮಾಡಿದ್ದಾರೆ, ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಈ ರಾಜ್ಯದ ಸಾಂವಿಧಾನಿಕ ಕಟ್ಟಡ ಅದು, ಆ ಸಾಂವಿಧಾನಿಕ ಕಟ್ಟಡದ ಮೆಟ್ಟಿಲುಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, RCB ಆಟಗಾರರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ರಾಜ್ಯ ಸರ್ಕಾರ ಅಲ್ಲ, ಮುಖ್ಯಮಂತ್ರಿಗಳ ಅಧಿಕೃತ ಸ್ಟೇಟ್ಮೆಂಟ್ ಇದು. ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘ. ರಾಜ್ಯಪಾಲರಿಗೆ ಆರಂಭದಲ್ಲಿ ಆಹ್ವಾನ ಕೊಡಲಾಗಿತ್ತು ಅನ್ನೋದಾದರೆ ಅದು ಸರ್ಕಾರದಿಂದ ಹೋದಂಥ ಅಧಿಕೃತ ಆಹ್ವಾನ ಹೋಗಿಲ್ಲ. ಮುಖ್ಯಮಂತ್ರಿಗಳನ್ನು ಕರೆದ್ರು. ಯಾರು? ಮುಖ್ಯಮಂತ್ರಿಗಳ ಒಂದು ಕಾಲದ ಆಪ್ತ, ಈಗ ಅಲ್ಲ, ಸದ್ಯಕ್ಕಂತೂ ಅಲ್ಲ, ಮುಂದೆ ಗೊತ್ತಿಲ್ಲ, ಸದ್ಯಕ್ಕಂತೂ ಅಲ್ಲ, ಗೋವಿಂದರಾಜು. ಸೊ ಗೋವಿಂದರಾಜು ಸಿದ್ದರಾಮಯ್ಯನವರನ್ನು ಕರೆದ್ರು. ಅದೇ ಗೋವಿಂದರಾಜು ಎಷ್ಟೊತ್ತಿಗೆ? ಬೆಳಗ್ಗೆ 11:29 ಮುಖ್ಯಮಂತ್ರಿಗಳು ಟೈಮಿಂಗ್ಸ್ ಬೇರೆ ಹೇಳಿದ್ದಾರೆ, ಅದು 11:29 11:20 ಗೋವಿಂದರಾಜು ಮುಖ್ಯಮಂತ್ರಿಗಳಿಗೆ ಒಂದು ಫೋನ್ ಮಾಡಿ ಕೊಡ್ತಾರೆ, ಸರ್ ರಾಜ್ಯಪಾಲರು ಇದ್ದಾರೆ ಅಂತೇಳಿ. ಸೊ ರಾಜ್ಯಪಾಲರಿಗೆ ಹೇಳಿದ್ರು ಮುಖ್ಯಮಂತ್ರಿಗಳು, ಸರ್ ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತೇಳಿ. ಆ ಕಾರಣಕ್ಕೋಸ್ಕರ ರಾಜ್ಯಪಾಲರು ಬಂದರು. ರಾಜ್ಯಪಾಲರಿಗೆ ಅಧಿಕೃತವಾಗಿ ಆಹ್ವಾನ ಹೋಗಿದೆಯಾ? ಅದರ್ ದ್ಯಾನ್ ಫೋನ್ ಕಾಲ್ ಅಧಿಕೃತ ಆಹ್ವಾನ ಅಲ್ಲ, ಅದು ಔಪಚಾರಿಕ ಕಾರ್ಡಿನಲ್ ಸೌಹಾರ್ದಯುತ ಕರೆ ಅಂತ ಹೇಳ್ಬೋದು ಮುಖ್ಯಮಂತ್ರಿಗಳಿಂದ. ರಾಜ್ಯಪಾಲರಾಗಿರೋದ್ರಿಂದ ಅವರು ಬರಲಿ ಅಂಥೇಳಿ ಅದು ಗೋವಿಂದರಾಜ್ ಫೋನ್ ಮಾಡಿಕೊಟ್ಟಿರುವಂಥದ್ದು. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ವಿಧಾನಸೌಧದ ಮೆಟ್ಟಿಲುಗಳಲ್ಲಿ, ಅದು ಕೂಡ ವಿದಿನ್ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್, ವಿದೌಟ್ ಎನಿ ಪ್ರೀ ಅರೇಂಜ್ಮೆಂಟ್ಸ್, ವಿದೌಟ್ ಎನಿ ಪ್ರೋಟೋಕಾಲ್ಸ್ ಮತ್ತು ವಿದೌಟ್ ಷರತ್ತುಗಳೇನಿದೆ ಅದಕ್ಕೆ ಯಾವುದಕ್ಕೂ ಕೂಡ ಕಂಪೆಲ್ ಆಗಿಲ್ಲ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯವರು. ಷರತ್ತುಗಳದ್ದು ಒಂದು 10-20 ಪಟ್ಟಿ ಇದೆ ಅದರಲ್ಲಿ. KSCAಗೆ ಬರೆದು ಅನುಮತಿ ಕೊಟ್ಟು ಬರೆದಂಥ ಪತ್ರದ ಅದು ಯಾವ ಷರತ್ತುವನ್ನು ಪಾಲಿಸಿಲ್ಲ KSCA ಅವರು. ಸೊ ಮುಖ್ಯಮಂತ್ರಿಗಳು ಡಿನೈ ಮಾಡಿಲ್ಲ ರಾಜ್ಯಪಾಲರನ್ನು ಕರೆದಿದ್ದು. ಆಮೇಲೆ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಏನು ಅಂತ ಹೇಳಿದ್ರೆ, ರಾಜ್ಯಪಾಲರು ಅವರಾಗಿ ಬಂದಿದ್ದಲ್ಲ, ರಾಜ್ಯಪಾಲರನ್ನು ನಾನು ದೂರವಾಣಿ ಮುಖಾಂತರ ಕರೆದೆ, ಗೋವಿಂದರಾಜು ನನಗೆ ಫೋನ್ ಮಾಡಿಕೊಟ್ರು, ನಾನು ಕರೆದೆ, ನಾನು ಹೋಗ್ತಾ ಇದ್ದೀನಿ, ನೀವು ಬನ್ನಿ ಅಂತೇಳಿ. ಬಟ್ ರಾಜ್ಯಪಾಲರಿಗೆ ಅಧಿಕೃತ ಆಹ್ವಾನ ಹೋಗಿತ್ತಾ ವಿತ್ ಕಮ್ಯುನಿಕೇಷನ್? ಗೊತ್ತಿಲ್ಲ. ಸೊ ಇನ್ನು ಗೊತ್ತಾಗುತ್ತೆ, ನಾಡಿದೀಗ ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ಇರೋದರಿಂದ ಎಲ್ಲ ಗೊತ್ತಾಗುತ್ತೆ, ನಿಧಾನಕ್ಕೆ ಗೊತ್ತಾಗುತ್ತೆ ಒಂದೊಂದೇ ಅಂಶಗಳು. ಈಗ ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದವರು ಹೇಳಲಿಲ್ವ, 28 ಲಕ್ಷ ಜನ ಬಂದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರೋಗ್ರಾಮಿಗೆ. ಏನು 28 ಲಕ್ಷ ಜನ ಅಂದರೆ ತಮಾಷೆ ಕೆಟ್ಟೋಯ್ತಾ? 28 ಲಕ್ಷ ಜನ, ಇಡೀ ದೇಶದ ಪೊಲೀಸರನ್ನು ಕರ್ಕೊಬಂದರೂ ಕೂಡ ಅವರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆ ಜನಸಂಖ್ಯೆಯನ್ನು, ಆ ಜನಸಂದಣಿಯನ್ನು. ಏನು 28 ಲಕ್ಷ ಜನ ಬಂದು ಚಿನ್ನಸ್ವಾಮಿ ಎದುರುಗಡೆಯ ರಸ್ತೆಗಳಲ್ಲಿ, ಆಮೇಲೆ ಸ್ಟೇಡಿಯಂನ ಒಳಗಡೆ ಕೂಡ ಅಷ್ಟೇ, ಬರೀ ಹೊರಗಡೆ ಅಲ್ಲ, ಕಾರ್ಯಕ್ರಮ ಆರಂಭ ಆದ ಬಳಿಕ ಸ್ಟೇಡಿಯಂನ ಒಳಗಡೆ ಕೂಡ ಅಲ್ಲಿ ನೂಕಾಟ ತಳ್ಳಾಟ ಆಗಿದೆ. ಸದ್ಯಕ್ಕೆ ಯಾರು ಬಿದ್ದಿಲ್ಲ ಅಷ್ಟೇ, ಅಲ್ಲಿ ಇದಕ್ಕಿಂತಲೂ ಭಯಾನಕ ನೂಕಾಟ ತಳ್ಳಾಟ ಆಗಿದೆ, ಯಾರು ಬಿದ್ದಿಲ್ಲ, ಬದುಕುಳಿದಿದ್ದಾರೆ ಪುಣ್ಯಕ್ಕೆ. ಆ ಇನ್ಸೈಡ್ನ ವಿಡಿಯೋಗಳು ಕೂಡ ಆತಂಕ ಬೀಳಿಸುವಂಥದ್ದು. ಅಲ್ಲೂ ಕೂಡ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ, ಪ್ರೋಟೋಕಾಲ್ ಲ್ಯಾಪ್ಸ್ ಆಗಿದೆ, ಎಲ್ಲ ಲ್ಯಾಪ್ಸ್ ಆಗಿದೆ ಅಲ್ಲಿ.
ಸೊ ಮುಖ್ಯಮಂತ್ರಿಗಳು ಎಲ್ಲ ಗೊಂದಲಕ್ಕೂ ಈಗ ಸದ್ಯಕ್ಕಂತೂ ತೆರೆ ಎಳೆದಿದ್ದಾರೆ ರಾಜ್ಯಪಾಲರ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಒಂದು ಎರಡನೇದು ಅವ್ರ ಪಕ್ಕ ಕೂತಿದ್ದಂತಹ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರು ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಸರ್ ಅದು ಕಾರ್ಯಕ್ರಮ ಸರ್ಕಾರದಲ್ಲ ಅಂತ ಹೇಳಿ ಅಂತೇಳಿ. ಸೊ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಸರ್ಕಾರದ ಕಾರ್ಯಕ್ರಮ ಅಲ್ಲ, ಅಂದರೆ ಒಂದು ಕ್ರಿಕೆಟ್ ಸಂಸ್ಥೆ, ರಾಜ್ಯದ ನೋಂದಾಯಿತ ಕ್ರಿಕೆಟ್ ಸಂಸ್ಥೆ ವಿಧಾನಸೌಧದ ಮೆಟ್ಟಿಲಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಈ ಅನುಮತಿ ಕೊಟ್ಟಿದ್ದು ಮತ್ತು ಈ ಕ್ರಿಕೆಟ್ ಅಸೋಸಿಯೇಷನ್ ಇದರ ನಡುವೆ ಏನೆಲ್ಲ ವ್ಯವಹಾರಗಳಾಯಿತು ಅದನ್ನು ಪತ್ತೆ ಹಚ್ಚಿ ಆ ಲೋಪವನ್ನು ಎಸಗಿದಂಥ IAS ಅಧಿಕಾರಿಗಳಿಗೆ, ಪೊಲೀಸರಿಗಲ್ಲ IAS ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡಬೇಕು ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.